ನಮಸ್ತೆ, ನಾನು ನಿಮ್ಮ ಅಲ್ಮಡಿ ಪುರುಷೋತ್ತಮ. ಅಲ್ಮಡಿ ಸಂದೇಶಕ್ಕೆ ಸ್ವಾಗತ. ಇಂದು ಬೇಲೂರಿನಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಸೇಫ್ಟಿ ಕಿಟ್ ವಿತರಣೆಯನ್ನು ಇಲ್ಲಿನ ಶಾಸಕರಾದ ಎಚ್.ಕೆ. ಸುರೇಶ್ರವರು ಹಾಗೂ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ವಿವಿಧ ಕಾರ್ಮಿಕ ಮುಖಂಡರುಗಳು ಕೂಡ ಭಾಗವಹಿಸಿ ವಿತರಣೆ ಮಾಡಲಾಗಿತ್ತು. ಹಾಗೆ ವಿಜಯಕುಮಾರ್ ಅವರು, ಕಾರ್ಮಿಕ ನಿರೀಕ್ಷಕರು ಕೂಡ ಹಾಜರಿದ್ದರು. ವಿವಿಧ ವರ್ಗದ ಕಾರ್ಮಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನೋಡಿ ಸರ್, ಇಲ್ಲಿ ನೋಡಿ ಒಂಚೂರು ಹಂಗೆ ಸರ್, ಈ ಕಡೆ ಚೂರು. ಸರ್, ಇಲ್ಲಿ ನೋಡಿ ತಹಶೀಲ್ದಾರ್ ಸರ್. ಸರ್ ನೋಡಿ, ಯಾಕಂದ್ರೆ ಯಾವುದೋ ಸಂದರ್ಭದಲ್ಲಿ ನಾವು ಮೇಲಿಂದ ಕೆಲಸವನ್ನ ಮಾಡ್ತಾ ಇರ್ತೀವಿ. ಎಲ್ಲರೂ ಸಹ ಜೀವನವನ್ನ ಒಂದಷ್ಟು ಪಬ್ಲಿಕ್ಗೆ ಇಟ್ಟು ಕೆಲಸವನ್ನ ಮಾಡ್ತಾ ಇರ್ತೀವಿ. ನೋಂದಣಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಬಹು ಮುಖ್ಯವಾಗಿದೆ. ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ, ಎಲ್ಲ ಕಾರ್ಮಿಕರು ನಿಮಗೆ ಅದಕ್ಕೆ ವೆಚ್ಚ ಆಗೋದಿಲ್ಲ. ನೋಂದಣಿ ಖರ್ಚು ಬಿಟ್ಟರೆ ಇದು ಉಳಿದಿದ್ದಕ್ಕಾಗಲ್ಲ. ಅಂದ್ರೆ ನೋಂದಣಿ ಖರ್ಚಾದ್ರೆ ನೋಂದಣಿ ಉಚಿತ ಇದೆ, ಆ ಖರ್ಚು ಸಹ ಬರೋದಿಲ್ಲ. ನಿಮಗೆ ಆ ನೋಂದಣಿಯನ್ನ ಮಾಡ್ಕೊಂಡ್ರೆ ನಾಳೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಇರ್ಬೋದು, ಅದ್ರ ಜೊತೆಯಲ್ಲಿ ಇನ್ಸೂರೆನ್ಸ್ ಇರ್ಬೋದು, ಎಲ್ಲದಕ್ಕೂ ಸಹ ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನ ಪಾಲನೆಯನ್ನ ಮಾಡಿ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತು ವಿರಾಮ ಮಾಡ್ತೀನಿ. ಜೈ ಕರ್ನಾಟಕ, ಜೈ ಕಾರ್ಮಿಕ ಸಂಘ. ನಿಯಮ ಬದಲಾವಣೆ ಆಗಿದೆ. ಅದರ ಪ್ರಕಾರ ಯಾವ ಕಾಂಟ್ರಿಬ್ಯೂಷನ್ ಕೊಡಬೇಕಾಗಿದೆ, ಆಧಾರ್ ಕಾರ್ಡ್ ಒಂದು ಕೊಡಬೇಕಾಗಿದೆ. ಆಧಾರ್ ಕಾರ್ಡ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ದಯವಿಟ್ಟು ಮುಂದಿನ ಜೀವನಕ್ಕೆ ಒಳ್ಳೆಯದು. ಧನ್ಯವಾದ. ಮತ್ತೆ ಸ್ಕೆಚ್ ಕೇಳ್ತಾರೆ. ನಮ್ಮ ಮನೆಯವ್ರನ್ನ ಲೈಸೆನ್ಸ್ ಕೇಳಕ್ ಹೋದ್ರೆ ಅವರು ಮನೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇವ್ರು ಲೇಬರ್ ಆಫೀಸಿಗೆ ಹಾಕಿ ನಮಗೇನಾದ್ರು ತೊಂದರೆ ಕೊಡ್ತಾರೆ ಅಂದ್ರೆ ಕೊಡಲ್ಲ ಅವರು. ಅದೊಂದು ಸಮಸ್ಯೆ ಆಗ್ತದೆ ಸರ್. ಸರ್ ಇಟ್ಕೊಳ್ಳಿ ಸರ್. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.